ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ನ್ಯೂ ರೆಕಾರ್ಡ್ ಆಫ್ ಮಾರ್ಕೆಟ್ ಕ್ಯಾಪ್ ಆಫ್ ಇಂಡಿಯನ್ ಮಾರ್ಕೆಟ್ಸ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್ ಇವತ್ತು ಮಾರ್ನಿಂಗು ಸ್ವಲ್ಪ ಪಾಸಿಟಿವ್ ಆಗಿತ್ತು ಹಾಗೂ ಹೊಸ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಕಂಬೈನ್ಡ್ ವ್ಯಾಲ್ಯೂ ಆಫ್ BSE ಲಿಸ್ಟೆಡ್ ಕಂಪ್ನೀಸ್ ಆ ಪಾಯಿಂಟಲ್ಲಿ 481.25 lakh crores ಇತ್ತು ಹಾಗೂ 30 ಲಕ್ಷ ಕೋಟಿ ಜಾಸ್ತಿ ಆಗಿದೆ ಕಂಪೇರ್ ಟು January 2025. ಟೋಟಲ್ 2667 ಲಿಸ್ಟೆಡ್ ಕಂಪ್ನೀಸಲ್ಲಿ 90%ಕಿಂತ ಜಾಸ್ತಿ ಕಂಪ್ನೀಸು 20% ಅಥವಾ ಅದಕ್ಕಿಂತ ಜಾಸ್ತಿ ಬಿಲೋ ದರ್ 52 ವೀಕ್ ಹೈ ಇದೆ. ಅಂದರೆ ನೀವು ಮಾರ್ಕೆಟ್ ಪೀಕಲ್ಲಿದ್ರೂ ಎಷ್ಟೋ ಸ್ಟಾಕ್ಸು, ಮೆಜಾರಿಟಿ ಸ್ಟಾಕ್ಸು ಬಿಲೋ 52 ವೀಕ್ ಹೈ ಇದೆ ಹಾಗೂ 20% ಬಿಲೋ ದ 52 ವೀಕ್ ಹೈ ಇದೆ. ನ್ಯೂಸ್ ನಂಬರ್ 2, IT ಸ್ಟಾಕ್ಸ್ ಡೌನ್ ಡ್ಯೂ ಟು ಲೋವರ್ ಎಕ್ಸ್ಪೆಕ್ಟೇಷನ್. IT ಶೇರ್ಸ್ ಕಂಪ್ನಿ ಎಲ್ಲ ಇವತ್ತು ಬಿತ್ತು. ನಿಫ್ಟಿ IT ಇಂಡೆಕ್ಸ್ 1.4% ಡೌನು. ಯಾಕಂದರೆ ಅಕ್ಟೋಬರ್ ಟು ಡಿಸೆಂಬರ್ 2025 ಕ್ವಾರ್ಟರ್ದ ಎಕ್ಸ್ಪೆಕ್ಟೇಷನ್ಸು ಬಿಸ್ನೆಸ್ ಗ್ರೋತದು ಕಮ್ಮಿ ಇರುತ್ತಂತ ಎಲ್ಲ ಅನಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಯೂಶಲಿ ಈ ಅಕ್ಟೋಬರ್ ಡಿಸೆಂಬರ್ ಕ್ವಾರ್ಟ್ರಲ್ಲಿ ಹಾಲಿಡೇ ಸೀಸನ್ ಇರುತ್ತೆ US ಮತ್ತು ಯುರೋಪಲ್ಲಿ. ಸೊ ಆವಾಗ ಅಷ್ಟು ಬಿಸ್ನೆಸ್ ಯೂಶಲಿ ಇರೋದಿಲ್ಲ. ಮೇಜರ್ IT ಸ್ಟಾಕ್ಸ್ ಎಲ್ಲ ಇವತ್ತು 1 to 3% ಬಿತ್ತು. ನ್ಯೂಸ್ ನಂಬರ್ 3, HDFC's ಬಿಸ್ನೆಸ್ ಅಪ್ಡೇಟ್ ಬಿಲೋ ಎಕ್ಸ್ಪೆಕ್ಟೇಷನ್ಸ್. HDFC ಬ್ಯಾಂಕು ಇವತ್ತರ ಬಿಸ್ನೆಸ್ ಅಪ್ಡೇಟ್ ಅನೌನ್ಸ್ ಮಾಡಿದರು. ಅದರಲ್ಲಿ ಅವರ ಅಡ್ವಾನ್ಸಸ್ ಅಥವಾ ಲೋನ್ಸು 28.44 lakh crores ಆಗಿದೆ ಅಕ್ಟೋಬರ್ ಟು ಡಿಸೆಂಬರ್ ಕ್ವಾರ್ಟರ್ ಅಂತ ಹೇಳಿದ್ದಾರೆ. ಹಾಗೂ ಅವರ ಡೆಪಾಸಿಟ್ಸು 11.5% ಗ್ರೋ ಆಗಿ 28.59 lakh crores ಆಗಿದೆ ಅಂತ ಅನೌನ್ಸ್ ಮಾಡಿದರು. ಸುಮಾರು ಕ್ವಾರ್ಟರ್ಸ್ ಆದಮೇಲೆ ಲೋನ್ ಗ್ರೋತು ಡೆಪಾಸಿಟ್ ಗ್ರೋತ್ಗಿಂತ ಜಾಸ್ತಿ ಇದೆ. ಆದರೆ ಈ ಗ್ರೋತ್ ಇನ್ ಬಿಸ್ನೆಸ್ಸು ಬಿಲೋ ಎಕ್ಸ್ಪೆಕ್ಟೇಷನ್ಸ್ ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಶೇರ್ಸ್ ಇವತ್ತು 2.4% ಬಿತ್ತು, ಯಾಕಂದರೆ ಈ ಬಿಸ್ನೆಸ್ ಅಪ್ಡೇಟಿಗೆ ರಿಯಾಕ್ಷನ್ ಆಗಿದ್ದು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ನಿಫ್ಟಿ ಹೊಸ ಲೈಫ್ ಟೈಮ್ ಹೈ ಟಚ್ ಆಯಿತು ಇವತ್ತು 26,373. ಆದರೆ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಆಗಿ ಸ್ವಲ್ಪ ಡೌನ್ ಆಗಿ ಕ್ಲೋಸ್ ಆಯಿತು. ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ಸ್ ಇವತ್ತು ಹೊಸ ಲೈಫ್ ಟೈಮ್ ಹೈ ಟಚ್ ಆಯಿತು. ಅನಲಿಸ್ಟ್ ಪ್ರಕಾರ ಕಂಪ್ನಿದು ಆಯಿಲ್ ಬಿಸ್ನೆಸ್ಸಿಗೆ ಬೆನಿಫಿಟ್ ಆಗ್ಬೋದು. ಯಾಕಂದರೆ ಮೊನ್ನೆನೇ US ವೆನೆಜುವೆಲಾ ಒಂದು ಪ್ರೆಸಿಡೆಂಟನ್ನು ಕ್ಯಾಪ್ಚರ್ ಮಾಡಿ ಅಲ್ಲಿ ಆ ದೇಶನ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವೆನೆಜುವೆಲಾ ತುಂಬ ದೊಡ್ಡ ಆಯಿಲ್ ರಿಸರ್ವ್ಸ್ ಇಟ್ಕೊಂಡಿದ್ದಾರೆ. ಸೊ ಅದರಿಂದ ರಿಲಯನ್ಸಿಗೆ ಬೆನಿಫಿಟ್ ಆಗ್ಬೋದು ಅಂತ ಅನಲಿಸ್ಟ್ ಹೇಳ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 78 ಪಾಯಿಂಟ್ಸ್ ಡೌನು 26,250 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 322 ಪಾಯಿಂಟ್ಸ್ ಡೌನು 85,440 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ನೆಸ್ಲೆ 2.73% ಅಪ್ಪು, BEL 2.64% ಅಪ್ಪು, ಐಸ್ಟರ್ ಮೋಟರ್ಸ್ 2.02% ಅಪ್ಪು. ಟಾಪ್ ಲೂಸರ್ಸು HDFC ಬ್ಯಾಂಕ್ 2.41% ಡೌನು, ವಿಪ್ರೋ 2.12% ಡೌನು, ಇನ್ಫೋಸಿಸ್ 2.07% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸೋಲಾರ್ ಇಂಡಸ್ಟ್ರೀಸ್ 3.2% ಅಪ್ಪು, ಲೋಧಾ ಡೆವಲಪರ್ಸ್ 3.16% ಅಪ್ಪು, HAL 2.45% ಅಪ್ಪು. ಟಾಪ್ ಲೂಸರ್ಸು ಅವೆನ್ಯೂ ಸೂಪರ್ ಮಾರ್ಟ್ 1.98% ಡೌನು, ಇನ್ಫೋ ಎಡ್ಜ್ 1.79% ಡೌನು, LIC 1.7% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1116 ಸ್ಟಾಕ್ಸು, ಕಮ್ಮಿ ಆಗಿದ್ದು 1765 ಸ್ಟಾಕ್ಸು. ಸೊ 39% ಅಪ್ಪು, 61% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 13,740 per ಗ್ರಾಮು, ಸಿಲ್ವರ್ 247 rupees per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 90.28 rupees, €1 105.47 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಕೋಲ್ ಇಂಡಿಯಾ 52 ವೀಕ್ ಹೈ 437, ಕ್ಲೋಸಿಂಗು 427. ರಿಲಯನ್ಸ್ ಇಂಡಸ್ಟ್ರೀಸ್ 1612 52 ವೀಕ್ ಹೈಯು, ಕ್ಲೋಸಿಂಗು 1578. ಮಾರುತಿ ಸುಜುಕಿ 17,370 52 ವೀಕ್ ಹೈಯು, ಕ್ಲೋಸಿಂಗು 17,155. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಟಾಟಾ ಕೆಮಿಕಲ್ಸ್ 52 ವೀಕ್ ಲೋ 745, ಕ್ಲೋಸಿಂಗ್ ಪ್ರೈಸ್ 746. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ ಇವತ್ತು ಫ್ಲಾಟಾಗಿ ಕ್ಲೋಸ್ ಆಯಿತು. ಜಾಪನೀಸ್ ಮಾರ್ಕೆಟ್ಸ್ 3.22% ಅಪ್ಪು, ಜರ್ಮನಿ 0.92% ಅಪ್ಪು, ಫ್ರಾನ್ಸ್ 0.03% ಡೌನು, UK 0.11% ಅಪ್ಪು ಹಾಗೂ ನ್ಯಾಸ್ಡ್ಯಾಕು ಶುಕ್ರವಾರ 0.08% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.